ಶ್ರೀನಿವಾಸಪುರ ತಾಲೂಕಿನಲ್ಲಿ ರಸ್ತೆ ಒತ್ತುವರಿ ವಿವಾದ ತಾರಕಕ್ಕೇರಿದೆ. ರಾಯಲ್ಪಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸನಪಲ್ಲಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಯು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರುವುದರಿಂದ ಗ್ರಾಮಸ್ಥರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಈ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಆ ವ್ಯಕ್ತಿ ಸ್ಪಂದಿಸುತ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದೇ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳ ಮೊರೆ ಹೋದ್ರೆ ಆ ವ್ಯಕ್ತಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾನೆ. ಎಸ್ಸಿ ಸಮುದಾಯದವರೇ ಆದರೂ ರೆಡ್ಡಿ ಸಮುದಾಯದವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸುತ್ತಿದ್ದಾನೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಬಸನಪಲ್ಲಿ ಗ್ರಾಮದ ಎಸ್ಸಿ ಕಾಲೋನಿ ಗ್ರಾಮಸ್ಥರು ರೆಡ್ಡಪ್ಪ ಆನಂದ್ ಹೇಳುವ ಪ್ರಕಾರ ಬಸನಪಲ್ಲಿ ಗ್ರಾಮದ ಎಸ್ಸಿ ಕಾಲೋನಿಯ ನಿವಾಸಿಗಳಾದ ನರಸಿಂಹಪ್ಪ ಅವರು ತಮ್ಮ ಮನೆಯ ಮುಂಭಾಗದ ಪ್ರಮುಖ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ರಸ್ತೆಯ ಸಂಚಾರಕ್ಕೆ ಅಡಚಣೆಯುಂಟು ಮಾಡ್ತಾ ಇದ್ದು ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇನ್ನು ನಮ್ಮದೇ ಸಮುದಾಯದ ನರಸಿಂಹಪ್ಪ ಅವರು ರಸ್ತೆಯನ್ನು ಒತ್ತುವರಿ ಮಾಡಿ ತೊಂದರೆ ಕೊಡುತ್ತಿದ್ದಾರೆ. ರಸ್ತೆ ತೆರವು ಮಾಡುವಂತೆ ಕೇಳಿದ್ರೆ ನಮ್ಮ ಮೇಲೆ ಹಾಗೂ ರೆಡ್ಡಿ ಸಮುದಾಯದ ಕೆಲ ವ್ಯಕ್ತಿಗಳ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳನ್ನು ದಾಖಲಿಸಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಈ ಗ್ರಾಮದಲ್ಲಿ ನಾವು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಬದುಕ್ತಿದ್ದೇವೆ. ಆದರೆ ನಮ್ಮದೇ ಸಮುದಾಯದ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಿರೋದು ನೋವಿನ ಸಂಗತಿ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒತ್ತುವರಿಯನ್ನು ತೆರವುಗೊಳಿಸಲು ಆದೇಶ ನೀಡಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಳೆದ 3-4 ದಿನಗಳ ಹಿಂದೆ ನರಸಿಂಹಪ್ಪ ಅವರು ತಮ್ಮ ಜೇನು ಸಾಕಾಣಿಕೆಗೆ ಯಾರೋ ಹಾನಿ ಮಾಡಿದ್ದಾರೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ಆದರೆ ಜೇನು ಸಾಕಾಣಿಕೆಗೂ ಮಂಜುನಾಥ್ ರೆಡ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನರಸಿಂಹಪ್ಪ ಅವರೇ ಸ್ವತಃ ಜೇನು ಹುಳುಗಳಿಗೆ ಸ್ಪ್ರೇ ಮಾಡಿ ಸಾಯಿಸಿರಬಹುದು ಎಂಬ ಅನುಮಾನ ಇದೆ. ಆದರೆ ಮಂಜುನಾಥ್ ರೆಡ್ಡಿ ವಿರುದ್ಧ ಸುಳ್ಳು ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಪರಿಹಾರ ಪಡೆಯುವ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ನರಸಿಂಹಪ್ಪ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂದರು. ಸರ್, ನಮ್ಮದು BP ರೆಡ್ಡಪ್ಪ ಅಂತ ಹೇಳ್ಬಿಟ್ಟು ಇದೇ ಬಸನಪಲ್ಲಿ ವಾಸಿ. ನಾನು ಇಲ್ಲಿ ನರಸಿಂಹಪ್ಪ ಅಂತ ಹೇಳ್ಬಿಟ್ಟು ಮೊನ್ನೇನೋ ಜೇನು ನೋನ ಸಾಯಿಸಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಂಜುನಾಥ್ ರೆಡ್ಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ನ್ಯೂಸ್ಗೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಸುಳ್ಳು ಮಾಹಿತಿ. ಅವನು ಅದಕ್ಕೆ ಮುಂಚೆನೇ ಅಟ್ರಾಸಿಟಿ ಕೇಸ್ ಅಂತ ಆಗಿತ್ತು, ಯಾರು ರಾಜಾರೆಡ್ಡಿ ಅವ್ರ ಮೇಲೆ. ಅವಕ್ಕೆ ಆ ಕೇಸಲ್ಲಿ ಒಂದು 10-15 ಲಕ್ಷ ಅಮೌಂಟ್ ಬಂದಿದೆ. ಮತ್ತು ಇವ್ರ ಮೇಲೆ ಇದು ಹಾಕ್ಬಿಟ್ಟು ಈ ದಾರಿದು ಅವರು ಇದು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರೇನಾದ್ರು ಮತ್ತೆ ಇಲ್ಲೇನು ಬಂದು ಈಗ ದಾರಿ ಬಿಡಿ ಅಂತ ಹೇಳಿದ್ದಾರೆ. ಪಾಪ ಏನೋ ಊರಿಗೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವ್ರ ಮೇಲೆ ಇಟ್ಬಿಟ್ರೆ ಅವ್ರ ಹತ್ರ ಅಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದೇ ಕೆಲಸನೇ ಮಾಡೋದವನು. ಯಾವಾಗಲೂ ಇದೇ ಕೆಲಸನೇ, ಎಲ್ಲ ಬೋಗಸ್ಸೆ, ಪ್ರತಿಯೊಂದು ವಿಷಯನ ಬೋಗಸ್ಸೆ. ಇಲ್ಲಂದ್ರೆ ಎಲ್ಲಿಗೆ SP ಹತ್ರ ಹೋಗ್ತಾನೆ, ಅಲ್ಲೋಗ್ಬಿಟ್ಟು ಅಲ್ಲೋಗೋದು, ಮಕ್ಕಳು ಕರ್ಕೊಂಡು ಹೊಟ್ಟೋಗೋದು. ಅವ್ರಿಗೆ ಕಾಂಪೌಂಡ್ಗೆ ಯಾರು ಕೈ ಇಕ್ಕಲ್ಲ, ಕಾಳಿಕ್ಕಲ್ಲ, ಯಾರು ಒಂದು ನೊನನೂ ಹೋಗಲ್ಲ. ಈ ಥರ ಎಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ SC ಕಾಲೇವರಿಗೆಲ್ಲ. ಇದು ಸರ್ ಸಮಸ್ಯೆ. ಅಲ್ಲ, ಇಲ್ಲೇನು ಜನರಲ್ ಅವರು ಬೇಕು ಅಂತ ಎಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಸರ್. ಜನರಲ್ ಅವ್ರಿಗೂ ನಮಗೂ ಎಲ್ಲ ತುಂಬ ಚೆನ್ನಾಗಿದೆ, ಅವ್ರದ್ದು ಏನು ತೊಂದರೆ ಇಲ್ಲ. ಅವರು ಈ ರೋಡಲ್ಲಿ ಹೋಗ್ಬೇಕು, ಬರಬೇಕು, ಮೇಲೆ ಅವ್ರ ಮೇಲೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಅಮೌಂಟ್ ಬರುತ್ತೆ. ನಮ್ಮ ಮೇಲೆ ಇಟ್ಟಿರೋ ಏನು ಬರಲ್ವಲ್ಲ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಸರ್. ಒಂದು ಈ ವಿಚಾರವಾಗಿ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ತುಂಬ ಮಾಡಿದ್ದೀವಿ. ಏನೋ ಅವ್ರೇನಾದ್ರು ಅಧಿಕಾರಿ ಬಂದರೆ, ಯಾರಾದ್ರು ಇಲ್ಲಿ ಬಂದರೆ ಇಲ್ಲಿರಲ್ಲ, ಇಲ್ಲಿಂದ ಫೋನ್ ಮಾಡಿಸೋದು, ಅಲ್ಲಿಂದ ಅವ್ರಿಗೆ ಕಿರಿಕ್ ಕೊಡೋದು, ಈ ಥರ ಎಲ್ಲ ಮಾಡಿಸ್ತಾ ಇದ್ದೀನಿ ಸರ್. ಈಗ ತಮ್ಮ ಆಗ್ರಹ ಏನು ಸರ್? ಸರ್, ನಮಗೆ ನ್ಯಾಯ ಬೇಕು. ಏನೋ ಇಲ್ಲಿ ನಮ್ಗೆ ರೋಡ್ ಆಗಬೇಕು, ನ್ಯಾಯ ಬೇಕು. ಇಲ್ಲಿ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಇದು ತಾಲೂಕು ಆಫೀಸ್ ಹೋಗ್ಬಿಟ್ಟು ಧರ್ನಾ ಮಾಡ್ತೀವಿ ಸರ್. ಲೋಕಾಯುಕ್ತಕ್ಕೆಲ್ಲ ಕೊಟ್ಟಿದ್ದೀವಿ, ಅದೆಲ್ಲ ರೈಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಕೆಲಸ ಮಾಡ್ತಾ ಇದ್ದಾನೆ. ನಾವು ಕೊಟ್ಟಿರೋದೆಲ್ಲ ಮಾಹಿತಿಗಳೆಲ್ಲ ನೋಡಿದ್ದೀವಿ. ಈಗ ಆದೇಶ ಇದೆ, ಲೋಕಾಯುಕ್ತ ಕೊಟ್ಟಿರೋದು ಇದು. ನನ್ನ ಹೆಸರು ಆನಂದ್ ಅಂತ, ಇದೇ ಬಸನಪಲ್ಲಿ ಗ್ರಾಮದ ವಾಸಿಯಾಗಿದ್ದೀನಿ. ಇತ್ತೀಚೆಗೆ ಬಸನಪಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾಟ್ಸಪ್ಗಳಲ್ಲಿ ಓಡಾಡ್ತಾ ವಿಡಿಯೋಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದಕ್ಕೆ ಮೂಲ ಬಂದುಬಿಟ್ಟು ಇಲ್ಲಿ ಸರ್ಕಾರಿ ರಸ್ತೆ ಒತ್ತುವರಿ ಅದೇ ಆಗಿದೆ. ಇದು ಟೋಟಲಿ ಸಿಸ್ಟಮ್ ಫೇಲ್ಯೂರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 20 ವರ್ಷಗಳಿಂದ ನಡೀತಾ ಇರೋದು. 20 ವರ್ಷಗಳಿಂದ ಕೇಳ್ತಾನೆ ಇದ್ದೀವಿ, ಬಿಡ್ತೀನಿ ಆಯಿತು ಅಂತ ಹೇಳ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ PO ಹತ್ರ ಹೋಗಿದ್ದೀವಿ, EO ಆಫೀಸ್ ಹತ್ರ ಹೋಗಿದ್ದೀವಿ, ಇವರೆಲ್ಲ ಸೇರಿ ಟೋಟಲಿ ಗ್ರಾಮ ಎಲ್ಲ ಸೇರಿ SP ಆಫೀಸ್ ಗಮನ ಕೊಟ್ಟಿದ್ದೀವಿ, CO ಆಫೀಸ್ ಅವ್ರಿಗೆ ಗಮನ ಕೊಟ್ಟಿದ್ದೀವಿ. ಮತ್ತು EO ಕೋರ್ಟಲ್ಲಿ ನಡೆದು ಅವರು ಆದೇಶ ಮಾಡಿದ್ದಾರೆ, ಒತ್ತುವರಿ ಆಗಿದೆ, ಇದು ಒತ್ತುವರಿ ತೆರವು ಮಾಡಬೇಕು ಅಂತ. ಇದನ್ನು ಮರ್ಮಾಚಿ ಈ ಥರ ಮಾತಾಡ್ತಾ ಇದ್ದಾನೆ. ಇದರಲ್ಲಿ ಆತನ ಮಾತಾಡೋ ವಿಚಾರಗಳಲ್ಲಿ ಯಾವುದೇ ವಾಸ್ತವಾಂಶ ಇಲ್ಲ. ಅದನ್ನ ತಪ್ಪುಗಳು ಮುಚ್ಕೊಳ್ಳೋಕ್ಕೆ ಈ ಥರ ಕಥೆಗಳನ್ನು ಮಾಡ್ತಾ ಇದ್ದಾನೆ. ಯಾವ ಥರ ಕಥೆಗಳು ಸರ್? ಈ ಸುಳ್ಳು ಕಂಪ್ಲೇಂಟ್ಗಳು ಕೊಡೋದು, ನನ್ನ ಓಡಿಸ್ಬಿಟ್ಟಿದ್ದಾರೆ ಅನ್ನೋದು, ಇದೆಲ್ಲ ಸುಳ್ಳು. ಯಾರು ಕೂಡ ಅದ್ರ ಮೇಲೆ ಪರ್ಸನಲಾಗಿ ಯಾರಿಗೂ ಜಿದ್ದಿಲ್ಲ. ಎಲ್ಲರೂ ಅಣ್ಣ ತಮ್ಮಂದಿರ ಥರ ಇರೋಕ್ಕೆ ನಾವು ಇಷ್ಟಪಡ್ತೀವಿ ಸರ್. ಅದನ್ನ ಒಬ್ಬನ್ನೇ ಟಾರ್ಗೆಟ್ ಮಾಡಿ ಪದೇ ಊರಲ್ಲಿ ಕಿರುಕುಳ ಕೊಡ್ತಾ ಇದ್ದೀರಿ ಅಂತ. ಯಾರು ಸರ್ ಕಿರುಕುಳ ಕೊಡ್ತಾ ಇಲ್ಲ?
ಯಾರೋ ಮಂಜುನಾಥ್ ರೆಡ್ಡಿ ಮತ್ತು ಎಲ್ಲ ಅವ್ರ ಸಹಚರರು ಸರ್ ಮಂಜುನಾಥ್ ರೆಡ್ಡಿಗೆ ಇದಕ್ಕೆ ಯಾವುದು ದ್ವೇಷ ಇರಲ್ಲ. ಒಂದು ಕಾಲದಲ್ಲಿ ಚೆನ್ನಾಗಿ ಇದ್ದವ್ರೆ. ಇದನ್ನು ಮುಚ್ಕೊಳ್ಳೋಕ್ಕೆ ಈ ಥರ ಅಧಿಕಾರಿಗಳ ಹತ್ರ ಸಿಂಪತಿ ಪಡೆದುಕೊಳ್ಳೋಕ್ಕೆ ಈ ಥರ ನಾಟಕ ಮಾಡ್ತಾ ಇದ್ದಾನೆ ಅಷ್ಟೇ. ಸರ್ ಮತ್ತು ಈಗ ಕಳೆದ 2-3 ದಿನಗಳ ಹಿಂದೆ ಸಹ ಜೇನುನೊಣಗಳನ್ನು ಏನೋ ಸಾಯಿಸ್ಬಿಟ್ಟಿದ್ದೀರಾ ಅಂತ ಕೂಡ. ಇಲ್ಲ ಸರ್, ನಾವು ಗ್ರಾಮಸ್ಥರು ನೋಡಿದಂಗೆ ಆ ಥರ ಏನಾಗಿಲ್ಲ. ಹೇಳು ಹಾಂ ಸರ್, ಅವರು ಸ್ಪ್ರೇ ಹೊಡಿತಾ ಇರ್ತದೆ, ಅದೇನಕ್ಕೆ ಹೊಡಿತಾ ಇರ್ತದೆ ಗೊತ್ತಿಲ್ಲ ನಮಗೆ. ಅದರಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಅದು ಪ್ರಾಬ್ಲಮ್ ಮಾತ್ರನೇ ಆಗಿರುತ್ತೆ. ಅದು ಅವನೇ ಸರಿಸ್ಬಿಟ್ಟು ಒಂದು ಅಟ್ರಾಸಿಟಿ ಕೇಸ್ ಆಗಿದೆ ಸರ್ ಒಂದು ನಮ್ಮೂರಲ್ಲಿ. ಅದಕ್ಕೆ ಮುಂಚೆನೆ ರಾಜಾಡ್ಡಿ ಅವ್ರದ್ದು ಅವ್ರ ಕೇಸಲ್ಲಿ ಒಂದು 30-40 ಲಕ್ಷ ಅಂತ ಕ್ಯಾಶ್ ಬಂದಿದೆ. ಮತ್ತೆ ಇನ್ನೊಂದು ಮೇಲೆ ಇಟ್ಕಿದ್ರೆ ಮತ್ತೆ ಅಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಅವನು ಇದು ಮಾಡೋದು ಬೋಗಸ್ಸು. ಎಲ್ಲ ಬೋಗಸ್ಸೆ, ಬೇರೆ ಕೆಲಸ ಏನಿಲ್ಲ. ಇಲ್ಲಿಂದ್ರೆ ಓಡೋಗ್ತಾಗ್ತಾನೆ. ರಾಯಲ್ಪಾಡಲ್ಲಿ ಕಂಪ್ಲೇಂಟ್ ಕೊಟ್ಟರೆ ರಾಯಲ್ಪಾಡಲ್ಲಿ ಇಸ್ಕೊಂಡು ಡೈರೆಕ್ಟ್ SP ಗೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗುತ್ತಾನೆ. ಹೆಂಗಸ್ವಾಮಿ ಅಂತ ಇಬ್ಬರು ಇದ್ದಾರೆ, ಮುಖಂಡರು ಅವ್ರ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸೋದು, ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳೋದು, ನಮ್ಗೆ ಬಂದು ತೊಂದರೆ ಕೊಡೋದು. ನಮ್ಗೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ತಾಲೂಕು ಆಫೀಸರ್ ಹತ್ರ ಬಂದು ಧನ್ಯ ಮಾಡ್ತೀವಿ. ಏನು ಸರ್, ಎಷ್ಟು ಸುಮಾರು ವರ್ಷಗಳಿಂದ ಇದೆಯಲ್ವಾ ಸರ್ ಸಮಸ್ಯೆ? ಸರ್ 20 ವರ್ಷದಿಂದ ಇದೆ ಸರ್. ಇದೇ ದಿನದಿಂದಾನೆ. ನಿಮ್ಗೆ ಬೇಕಾದರೆ ರಾಯಲ್ಪಾಡ್ ಸ್ಟೇಷನ್ ಹತ್ರ ಹೋಗಿ ಮಾಹಿತಿ ತೆಗೆದುಕೋಬೋದು. ಅಲ್ಲಿಂದ ಪಂಚಾಯತಿಗೆ ಎಷ್ಟು ಸಾರಿ ಆಫೀಸರ್ ಮಾಡಿದ್ದಾರೆ ಅವರು, ಅಲ್ಲಿ ರಸ್ತೆ ಸಮಸ್ಯೆ ಇದೆ ಅಂತ ನೋಡ್ಬೋದು. ಇವಾಗ ಅವರು ಅಧಿಕೃತ ಆದೇಶ ಮಾಡಿದ್ದಾರೆ. ಆದೇಶ ಎತ್ಕೊಂಡು ಪಿಡೋ ಹತ್ರ ಹೋದ್ರೆ ಅದನ್ನು ನಾವು ಈ ಕಡೆ ಕೇಳಿದ್ರೆ ಆ ಕಡೆ ತಿರ್ಕೊಂತಾನೆ. ಇಲ್ಲಿ ಬರೋದೇ ಇಲ್ಲ. ಗ್ರಾಮಸ್ಥರವಾಗಿ ಯಾರು ಬರಲ್ಲ ಸರ್. ಈ ಒಟ್ಟಾರೆ ಯಾವ ಜನಾಂಗ ಸೇರಿರೋ ಸರ್? ಸರ್ ಇಲ್ಲಿ 2 ಜನಾಂಗ ಇದ್ದಾರೆ, ಒಕ್ಕಲಿಗರಿದ್ದಾರೆ. ಮಾತಾಡದೆ ಒಕ್ಕಲಿಗರು ಇಲ್ಲೇನು ಆ ಥರ ಜಾತಿ ಗೀತಿ ಏನಿಲ್ಲ ಸರ್, ಎಲ್ಲ ಅನ್ನೋನ್ವಾಗಿ ಇದ್ದಾರೆ. ಅವ್ರಿಗೂ ನಮ್ಗೆ ಏನು ಸಣ್ಣ ಪುಟ್ಟ ಬಿಟ್ಟರೆ ಆ ಥರ ಏನು ಇಲ್ಲ ಇವರಲ್ಲಿ.